ಜೈಲಲ್ಲಿ ಇದ್ದಂತಹ ಸಂದರ್ಭದಲ್ಲೂ ಕೂಡ ಬಹಳಷ್ಟು ಜನ ಹೇಳೋದು ಸೆಲೆಬ್ರಿಟಿಗೆ ಬೇರೆ ಥರ ಟ್ರೀಟ್ ಮಾಡ್ತಾರೆ ಅಂತ. ಆ್ಯಂಡ್ ಇನ್ನೊಂದು ನೀವೇ ಹೇಳ್ತೀರಿ, ಜೈಲಲ್ಲಿ ನಾನು ನರಕ ಅನುಭವಿಸಿದ್ದೀನಿ, ನಾನು ಅದನ್ನು ನನ್ನ ಪ್ರತಿ ಸೆಕೆಂಡು ನನಗೆ ಅದೊಂದು ನರಕ ಇರೋ ಥರ ಅಂತ. ಆ ಜೈಲಲ್ಲಿ ಇದ್ದಂತಹ ಎಕ್ಸ್ಪೀರಿಯನ್ಸಿಂದ ಕಲ್ತಿದ್ದು ಜೊತೆಗೆ ಹೆಂಗಿತ್ತು ಸಂಜನಾ ಅವ್ರೆ? ತಪ್ಪು ಸ್ನೇಹಿತರು ಮಾಡ್ಕೊಂಡ್ರೆ, ಅವ್ರು ಏನಾದರೂ ತಪ್ಪು ಮಾಡಿದ್ರೆ ನಮ್ಮ ಕೈಯೇ ಇಲ್ಲ ಅಂದ್ರು ಅದರಲ್ಲಿ ಬರೀ ನಾವು ಅವ್ರ ಸ್ನೇಹಿತರು ಅಂತ ನಾವು ರೀಡಲ್ ಲಿಸ್ಟಲ್ಲಿ ಇದ್ರೆ ನಮಗೆ ಪ್ರಶ್ನಿಸ್ಬಿಟ್ಟು ನಮ್ಗೆ ಒಳಗೆ ಮಾಡ್ತಾರೆ. ನಾವು ತುಂಬಾ ಕೇರ್ಫುಲ್ ಇರಬೇಕು. ಆದ್ರೆ ನಿಮ್ಮ ಫ್ರೆಂಡ್ಸೇ ಕಾರಣ. ಹೌದು. ಇನ್ನೊಂದು ಇವಾಗಲೇ ಲೈವ್ ಎಕ್ಸಾಂಪಲ್ ನೋಡಿದ್ರು ದರ್ಶನ್ ಸರ್ದು ನನಗೆ ಹಂಗೆ ಅನ್ಸುತ್ತೆ, ಸಾವಸದ ದೋಷಾನೆ ಅಂತ ಅನ್ಸುತ್ತೆ. ದರ್ಶನ್ ಸರ್ ಒಂದು ಇರುವೆನೂ ಸಾಯಿಸೋ ಮನುಷ್ಯ ಇಲ್ಲ, ವೆರಿ ಕ್ಲಿಯರ್ಲಿ. ಸಿಮಿಲರ್ಲಿ ನಾವು ಒಂದು ಇರುವೆನೂ ಸಾಯಿಸಿಲ್ಲ, ಒಂದು ಇಳಿನೂ ಸಾಯಿಸಿಲ್ಲ ಜೀವನದಲ್ಲಿ. ಬಟ್ ಸಾವಸದ ದೋಷ, ತುಂಬಾ ಕೇರ್ಫುಲ್ ಇರ್ಬೇಕು ಬೇರೆಯವ್ರು ಏನ್ ಮಾಡ್ತಾರೆ. ಅಂಡ್ ಅವ್ರವ್ರ ಮನೇಲಿ ಏನೇನ್ ಮಾಡ್ತಿದ್ರೆ ನಮಗೆ ಏನಮ್ಮ ಗೊತ್ತಿರುತ್ತೆ. ನಾವೇನಾದ್ರೂ ದೇವರ, ನಾವು ಸೆಲೆಬ್ರಿಟಿಯಾಗಿ ಎಷ್ಟು ಜನರಿಗೆ ಭೇಟಿ ಆಗಲ್ಲ. ಬಟ್ ನಾನು ಏನ್ ಕಲಿತೆ ಅಂದ್ರೆ, ಲೈಫಲ್ಲಿ ಮೊಬೈಲ್ ನಂಬರೇ ಕೊಡಬಾರ್ದು, ಫ್ರೆಂಡ್ಸೇ ಮಾಡ್ಕೊಬಾರ್ದು. ನಾವು ಸತ್ರೆ ನಮಗೆ 4 ಹಗಲ್ಗಳು ಬೇಕು ಮನೆಯಿಂದ ಎತ್ತಾಕೊಂಡು ಹೋಗೋದಿಕ್ಕೆ, ನಮಗೆ ನಮ್ಮ ಲಾಸ್ಟ್ ರೈಟ್ಸ್ ಮಾಡೋದಿಕ್ಕೆ. ನನಗೆ ಪರಿವಾರದಲ್ಲೇ 40 ಜಾಸ್ತಿ ಜನ ಇದ್ದಾರೆ. ಸೊ ಯಾರಾದ್ರೂ ಭೇಟಿ ಆದ್ರೆ ಹಾಯ್, ಹೆಲೋ, ಬಾಯ್, ದೂರದಿಂದಾನೆ. ಸ್ನೇಹಿತರು ಬೇಕಾಗಿಲ್ಲ. ಅವ್ರು ಯಾರ್ಯಾರು ಏನೇನ್ ಮಾಡ್ತಾರೋ ಅವ್ರ ಲೈಫಲ್ಲಿ ಈ ನಡುವೆ ಏನು ಹೇಳಕ್ಕಾಗಲ್ಲ, ಏನು ಕೇಳಕ್ಕಾಗಲ್ಲ. ಅಂಡ್ ಪ್ರಾಬ್ಲಮ್ ಆದ್ರೆ ಯಾರೂ ಬರಲ್ಲ, ಬರೀ ಪರಿವಾರನೇ ಬರುತ್ತೆ. ಸೊ ಜಸ್ಟ್ ಬಿ ವೆರಿ ಸೇಫ್ ಅಂಡ್ ಹ್ಯಾಪಿ ವಿತ್ ಯೋರ್ ಫ್ಯಾಮಿಲಿ.